ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಆಚರಿಸ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಹಬ್ಬಕ್ಕೆ ಕೆಲವೊಂದು ಐಟಮ್ ತಗೊಂಡೆ, ಪ್ರೈಸ್ ಮತ್ತೆ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ನಾನು ಮಾಡಿದ್ದು ಫಸ್ಟ್ ಟೈಮ್ ವರಲಕ್ಷ್ಮಿ ಹಬ್ಬನ. ಹಾಗೆ ಏನೇನು ಕೆಲವೊಂದಂತೂ ಐಟಮ್ ಬೇಕೇ ಬೇಕು ವರಲಕ್ಷ್ಮಿ ಹಬ್ಬದಲ್ಲಿ. ಹಾಗಾಗಿ ನಾನು ತಕ್ಕ ಮಟ್ಟಿಗೆ ಸಿಂಪಲ್ ಆಗಿ ಮಾಡಿದೆ. ಯಾವ ರೀತಿ ಮಾಡಿದೆ ಅಂತ ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವಾಗ ಪ್ರೈಸ್ನೆಲ್ಲ ತಿಳಿಸ್ತೀನಿ. ಲಕ್ಷ್ಮಿ ಮುಖೋಡ ಎಷ್ಟು ಗ್ರಾಮ್ ಇದೆ ಅಂದರೆ ಇದು 152.5 ಗ್ರಾಮ್ ಇದೆ. ಅಮೌಂಟ್ ಎಷ್ಟಾಯಿತು ಅಂತ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ. ಈ ಥರ ಇದೆ. ಲಕ್ಷ್ಮಿ ಮುಖೋಡ ತೊಗೊಬೇಕಾದ್ರೆ ನಾವು ಸ್ಮೈಲಿ ಫೇಸ್ ತೊಗೊಬೇಕು. ದೀಪಳ ಕಂಬಕ್ಕೆ ನಾನು 1,500 ಕೊಟ್ಟೆ. ಹಾಗೆ ತಾಮ್ರ ಬಿಂದಿಗೆಗೆ 1,600 ರೂಪಾಯಿ ಆಯಿತು. 1/4 kg ಇದೆ. ಇದು ಹೈಟ್ ಮೇಲೆ ಫಸ್ಟೇ ಅವರು ಅಲ್ಲೇನು ತೂಕ ಹಾಕಲ್ಲ, ಹಾಗೆ ತೊಗೋಬೇಕಾದ್ರೆ ಸೈಜ್ ವಾಸ್ MRP ಹೇಳ್ತಾರೆ. ಈ ಟೇಬಲ್ ಮಣೆ ನಾನು 250 ಕೊಟ್ಟೆ. ಹಾಗೆ ಸಣ್ಣ ದೀಪ ತಗೊಂಡೆ, ಇದಕ್ಕೆ ನಾನು 300 ಕೊಟ್ಟೆ. ಇಷ್ಟು ಐಟಮ್ ಇಂದ ನಾನು 3,650 ರೂಪೀಸ್ ಆಯಿತು. ಅದರಲ್ಲಿ 3,500 ಕೊಟ್ಟೆ. ಇಷ್ಟಾಯಿತು. ಬಿನ್ಗೆ ತಗೋಬೇಕಾದ್ರೆ ಏನು ಅಂದರೆ ಹೈಟ್ ಇರೋ ತಗೊಂಡ್ರೆ ನಮಗೆ ಸೀರೆ ಉಡಿಸ್ದಾಗ ಚೆನ್ನಾಗಿ ಕಾಣುತ್ತೆ. ಮತ್ತು ಇದರಲ್ಲಿ ಬಾಯಿ ಅಗಲ ಮತ್ತು ಸಣ್ಣ ಬರುತ್ತೆ. ಬಾಯಿ ಅಗಲ ಇರೋ ತಗೊಂಡ್ರೆ ಏನಾದರೂ ನಾವು ಇಟ್ಟಾಗ ಇನ್ನೊಂದು ಕಳಸೆ ಇಟ್ಟಾಗ ಗ್ರಿಪ್ಪಾಗಿ ಕುತ್ಕೊಳುತ್ತೆ ಅಂತ ಸ್ವಲ್ಪ ನೋಡಿಬಿಟ್ಟು ಅಗಲ ಇರೋ ತಗೊಂಡೆ. ಸಣ್ಣ ಇರೋ ತಗೊಂಡ್ರೆ ಅದು ಸ್ವಲ್ಪ ಕಷ್ಟ. ನೆಕ್ಸ್ಟ್ ನಾವು ಏನಾದರೂ ಸಣ್ಣ ಚಂಬು ಏನಾದರೂ ಇಡ್ತೀವಿ ಅಂತ, ಹಾಗಾಗಿ ಸ್ವಲ್ಪ ಅಗಲ ಇರೋದು ತಗೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಇನ್ನು ಸ್ವಲ್ಪ ಹೈಟ್ ಇರೋದು ತಗೊಂಡ್ರೆ ನಮಗೆ ನೆಕ್ಸ್ಟ್ ಚೇಂಜ್ ಮಾಡೋ ಪ್ರಾಬ್ಲಮೇ ಬರಲ್ಲ. ಹಾಗೆ ತಾಮ್ರದ ಮನೇಲಿದ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಕಳಸ ಇಡೋದಕ್ಕೆ. ಹಾಗಾಗಿ ಮನೆಗೆ ಒಂದೊಂದು ಕಡೆ ಒಂದೊಂದು ರೇಟ್ ಇದೆ. ಎಲ್ಲ ಒಟ್ಟಿಗೆ ತಗೊಂಡಾಗ ಸ್ವಲ್ಪ ಕಡಿಮೆ ಬಿತ್ತು. ಕೆಲವು ಕಡೆ 300 350 ಇತ್ತು. ನಾನು 250 ರೂಪೀಸ್ ಕೊಟ್ಟೆ. ದೀಪ ಇಷ್ಟು ಹೈಟ್ ಇದೆ ಇದನ್ನು. ಮತ್ತು ಈ ದೀಪ ತುಂಬ ಚೆನ್ನಾಗಿದೆ. ತುಂಬ ಒಂದು ಡೇ ಎಲ್ಲ ಉರಿಯುತ್ತೆ ತುಂಬ ಎಣ್ಣೆ ಹಾಕಿದ್ರೆ. ನಾನು ಹಬ್ಬದಲ್ಲಿ ಹಚ್ಚಿದ್ದೆ. ಬೆಳಗ್ಗೆ 5:30ಗೆ ಹಚ್ಚಿದ ದೀಪ ಸಂಜೆ ತನಕ ಉರಿಯುತ್ತೆ. ತುಂಬ ಎಣ್ಣೆ ಹಾಕಿದ್ರೆ ನಿಧಾನಕ್ಕೆ ಉರಿಯುತ್ತೆ. ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಸಣ್ಣದಾಗಿ. ಇದನ್ನ ಗಜಬತಿ ಹಚ್ಚೋದಕ್ಕೆ ಅಂದ್ಬಿಟ್ಟು ದೇವರಿಗೆ ಲಾಸ್ಟಲ್ಲಿ ಆರತಿ ತೆಗೆಯೋದಕ್ಕೆ ಒಂದು ಬೆಳ್ಳಿ ತಟ್ಟೆ ಇತ್ತು. ಅದ್ರ ಜೊತೆಗೆ ಇದು ಚೆನ್ನಾಗಿರುತ್ತೆ ದೀಪದ ಬದಲಿಗೆ ಅಂತ ತಗೊಂಡೆ. ಇದು ಬಂದು 9.5 ಗ್ರಾಮ್ ಇದೆ. ದೀಪಾವಳಿ ಕಂಬ, ತಾಮ್ರದ ಬಿಂದಿಗೆ, ಹಾಗೆ ಒಂದು ಮಣೆ, ಸಣ್ಣ ದೀಪ, ಇದನ್ನೆಲ್ಲ ನಾನು ದಾಸರಳ್ಳಿ ಲೋಕಲ್ ಶಾಪಲ್ಲಿ ತಗೊಂಡಿದ್ದು. ಈ ಲಕ್ಷ್ಮಿ ಮುಖೋಡ ಸಿಲ್ವರಲ್ಲಿ ತಗೊಬೇಕಾದ್ರೆ ನಾವೇನು ಅಬ್ಸರ್ವ್ ಮಾಡಬೇಕು ಅಂದರೆ ಚಿನ್ನದ ಥರ ಬೆಳ್ಳಿಗೂ ಕೂಡ ಹಾಲ್ಮಾರ್ಕ್ ಇರುತ್ತೆ. 92.5 ಪ್ಯೂರ್ ಬೆಳ್ಳಿ ಕೂಡ ಇರುತ್ತೆ. ಹಾಗೆ 800 ಹಾಲ್ಮಾರ್ಕ್ ಬೆಳ್ಳಿ ಕೂಡ ಇರುತ್ತೆ. 92.5 ಸಿಲ್ವರ್ ಪ್ಯೂರಿಟಿಲಿ ತಗೊಂಡ್ರೆ ಏನು ಪ್ರಾಬ್ಲಮ್ ಅಂದರೆ ಫುಲ್ಲು ಪ್ಯೂರ್ ಬೆಳ್ಳಿ ಆಗಿರೋದ್ರಿಂದ ಅದು ದಂಕಾಗೋ ಸಾಧ್ಯತೆ ಇದೆ. ಏನಾದರೂ ಸ್ವಲ್ಪ ಜಸ್ಟ್ ಕೆಳಗೆ ಬಿತ್ತು, ಮತ್ತು ಏನಾದರೂ ಒಂದು ಸ್ವಲ್ಪ ವೆಯ್ಟ್ ಆಗಿರೋದು ಏನಾದರೂ ಟಚ್ ಆದರೂ ಕೂಡ ಸ್ವಲ್ಪ ಅದು ಅಷ್ಟು ಗಟ್ಟಿ ಇರಲ್ಲ. ಪ್ಯೂರ್ ಸಿಲ್ವರ್ ಬಂದ್ಬಿಟ್ಟು 125 ರೂಪೀಸ್ ಇತ್ತು ನಾನು ತಗೊಂಡಾಗ. ಹಾಗೆ 800 ಹಾಲ್ಮಾರ್ಕು 115 ರೂಪೀಸು. ನಾವು ಈಗ ಚಿನ್ನದಲ್ಲಿ 22 ಕ್ಯಾರೆಟ್ ಇರುತ್ತಲ್ವಾ, ಅದೇ ಥರ ಸಿಲ್ವರಲ್ಲಿ 800 ಕ್ಯಾರೆಟ್ ಇರುತ್ತೆ. 161 ಗ್ರಾಮ್ಗೆ 19,500 ಆಯಿತು. ನಾನು ಇದನ್ನ ಪರ್ಚೇಸ್ ಮಾಡಿದ್ದು ದಾಸರಳ್ಳಿಯಲ್ಲಿರುವ ಎಲ್ ದೇವೇಂದ್ರ ಜುವೆಲ್ಸ್ ಅಲ್ಲಿ. ಇದು ಮೆಟ್ರೋ ಸ್ಟೇಷನ್ ಇಲ್ಲ ಬಸ್ ಸ್ಟಾಪ್ ಇಂದ ಒಳಗಡೆ ನಡ್ಕೊಂಡೋದ್ರೆ 5 ನಿಮಿಟ್ಸ್ ವಾಕಬಲ್ ಆಗುತ್ತೆ. ಹಾಗೆ ಜೈನ್ ಟೆಂಪಲ್ ಸಿಗುತ್ತೆ, ಅಲ್ಲಿಂದ ಆಪೋಸಿಟ್ ಇದು ನೋಡಿ ಕಾಣಿಸ್ತಿದೆಲ್ಲ ವೈಟ್ ಕಲರ್, ಇದು ಜೈನ್ ಟೆಂಪಲ್. ಹಾಗೆ ಈ ಶಾಪ್ ಅಲ್ಲಿ ಆಫರ್ ನಡೀತಾ ಇತ್ತು. ನೋ ವೇಸ್ಟೇಜ್, ಮೇಕಿಂಗ್ ಅಲ್ಲಿ 5% ಅಷ್ಟೇನೆ. ನಾನು ತುಂಬಾ ಅಂಗಡಿಲಿ ವಿಚಾರಿಸಿದೆ, ತುಂಬಾನೇ ಪ್ರೈಸ್ ಹೈ ಹೇಳೋರು. ಯಾಕಂದ್ರೆ ಎಕ್ಸ್ಟ್ರಾ ಚಾರ್ಜಸ್, GST ಅದೆಲ್ಲ ಆಡ್ ಮಾಡ್ತಾರೆ. ನಾವು ಅವತ್ತಿನ ಆನ್ಲೈನ್ ರೇಟ್ ಇರುತ್ತಲ್ಲ ಅದಕ್ಕಿಂತನೂ ಇಲ್ಲಿ ತುಂಬಾ ಕಡಿಮೆ ಇತ್ತು. ಹಾಗಾಗಿ ನಾನು ಇದೇ ಶಾಪ್ ಅಲ್ಲಿ ಪರ್ಚೇಸ್ ಮಾಡಿದೆ. ನೀವು ಕೂಡ ಯಾರು ಪರ್ಚೇಸ್ ಮಾಡಂಗಿದ್ರೆ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಎಲ್ಲಾ ತರ ಪ್ರಾಡಕ್ಟ್ ಗಳು ಇಲ್ಲಿ ಸಿಗುತ್ತೆ. ಲಕ್ಷ್ಮಿ ಮುಖೋಡಕ್ಕೆ ಕಿವಿಗೆ ಓಲೆ ಹಾಕೋದಕ್ಕೆ, ಓಲ್ ಮಾಡೋದಕ್ಕೆ ಕೊಟ್ಟಿದ್ದೆ. ಅದಕ್ಕೆ ಅವರು ಅಲ್ಲಿ ಸುತ್ತಿಗೆ ಎಲ್ಲ ತಗೊಂತಿದ್ದಾರೆ. ಅದ್ರ ಜೊತೆಗೆ ಇದನ್ನ ಆರತಿ ಮಾಡೋದಕ್ಕೆ ಅಂದ್ಬಿಟ್ಟು ಈ ತರ ಗಜಬತ್ತಿ ಹಚ್ಚೋದಕ್ಕೆ ಈ ತರದ 2 ತಗೊಂಡೆ. ಸಣ್ಣದು ಪ್ಲೇಟ್ ಇತ್ತು ನನ್ನ ಹತ್ರ. ನೆಕ್ಸ್ಟ್ ವರ್ಷ ಬೆಳ್ಳಿ ಚಂಬು ಎಲ್ಲ ತಗೊಂಡಾಗ ಆಶೀರ್ವಾದ ಮಾಡಿಸ್ಕೊಡಿ ಸರ್. ಇಲ್ಲೇ ಬಂದು ತಗೊಂಡವಲ್ಲ ಸರಿ ತೂತ ತೊಳೆದು ಅದು ನೀಟಾಗಿ ಒತ್ತಿ ಒಂದು ಬಾಕ್ಸ್ ಹಾಕಿ ಅದು ಸಿಗ್ಬೇಕು. ಯೂಸ್ ಮಾಡಿ ಮೇಲೆ ಈ ಥರ ಕವರ್ ಹಾಕ್ಬಿಡಿ, ಏನಾಗಲ್ಲ. ಹಂಗೆ ಇಟ್ಬಾರ್ದು, ಹಂಗಿದ್ರೆ ಬ್ಲ್ಯಾಕ್ ಆಗೋದು. ಈ ಶಾಪಲ್ಲೂ ಕೂಡ ಎಲ್ಲ ತರ ವೆರೈಟೀಸ್ ಬೆಳ್ಳಿ ಐಟಮ್ಸ್ಗಳು ಎಲ್ಲದೂ ಸಿಗುತ್ತೆ. ಐಡಲ್ಸ್ ಆಗಿರ್ಬೋದು, ದೀಪ ಆಗಿರ್ಬೋದು, ಚಂಬ್ ಆಗಿರ್ಬೋದು, ಕಳಸ, ಪ್ರತಿಯೊಂದು ಕೂಡ ಸಿಗುತ್ತೆ.
ಈ ಥರ ಬಾಕ್ಸ್ ಬೇಡ ಸರ್, ಮಾಮೂಲಿ ಪ್ಲಾಸ್ಟಿಕ್ ಬಾಕ್ಸ್ ಮಾಮೂಲು ಪ್ಲಾಸ್ಟಿಕ್ ಈ ಥರ ಬೇಡ. ಕೊಡಿ ಇದಕ್ಕೆ. ಈ ಥರದ್ದು ನಾನು ಸರ್ ಕೇಳಿದ್ದು. ಆ ಥರ ಇಲ್ಲ. ಇದು ಹಾಕ್ಬಿಡಿ ಅದನ್ನ. ಇದು ಕವರ್ ಇತ್ತು ಚಿಕ್ಕದು ಇಲ್ಲ ಇತ್ತು ಅದು. ಇಲ್ಲ ಅಂದ್ರೆ ನಾನು ಚೆಕ್ ಹಾಕ್ಬಿಡ್ತೀನಿ ಎಲ್ಲಿ ಏನು ನಡೆಯೋದು. ಥ್ಯಾಂಕ್ ಯು ಸರ್. ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು ಅಂತ 3 days ಇದ್ದಾಗ ಅನ್ಕೊಂಡೆ. ಯಾಕೋ ಗೊತ್ತಿಲ್ಲ ತುಂಬ ಅನಿಸ್ತಾ ಇತ್ತು. ಹಾಗಾಗಿ ಇಲ್ಲ ಮಾಡೋಣ ಈ ವರ್ಷದಿಂದ ನಾನು ಅಂದ್ಬಿಟ್ಟು ಎಲ್ಲ ತೊಗೊಂಬಂದೆ. ಒಂದು ದಿವಸ ಮನೆ ಕ್ಲೀನಿಂಗೇ ಆಯಿತು. ಇನ್ನು ನೆಕ್ಸ್ಟ್ ಡೇ ಇದೆ ಅಂದಾಗ ಶುಕ್ರವಾರ ಇದ್ದರೆ ಗುರುವಾರ ಎಲ್ಲ ಹೋಗ್ಬಿಟ್ಟು ಹೂವನ್ನೆಲ್ಲ ತೊಗೊಂಬಂದು ನೈಟು ಪೋಣಿಸ್ತಾ ಇದ್ದೀನಿ. ತುಂಬ ರೇಟ್ ಇತ್ತು, ಹಾಗಾಗಿ ನಾನೇ ಮನೇಲಿ ಪೋಣಿಸೋಣ ಅಂತ ಲೂಸ್ ತೊಗೊಂಬಂದಿದ್ದೆ. 1/4 kg 100 150 ಆ ಥರ ಎಲ್ಲ ಇತ್ತು. ಹಾಗೆ ನಾನು ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದು ದಾಸರಳ್ಳಿಯಲ್ಲೇ. ಹೂ ಆಗಿರ್ಬೋದು ಮತ್ತು ಕಳ್ಸಕ್ಕೆ ಹಾಕಿರೋ ಐಟಮ್ಗಳು ಪ್ರತಿಯೊಂದು ಕೂಡ ನೋಡಿ ತಿಳ್ಕೊಂಡು ಎಲ್ಲ ಬರ್ಕೊಂಡು ಹೋಗಿ ತೊಗೊಂಬಂದೆ. ಪೂಜಾ ಐಟಮ್ ಆಗಿರ್ಬೋದು, ಕಳ್ಸಕ್ಕೆ ಐಟಮ್ ಮತ್ತು ದೀಪಾವಳಿ ಕಂಬ ಎಲ್ಲದು ಒಂದು ದಿವಸ ಎಲ್ಲ ಆಗೋಯ್ತು. ಅಲ್ಲೇ ನೈಟ್ ಹೋಗಿ ತುಂಬ ಟೈಮ್ ಹಿಡಿಯುತ್ತೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟೀಲ್ ಚಂಬು ಇಡಬಾರ್ದು ಅಂತಾರೆ. ಸ್ಟೀಲ್ ಚಂಬು ಇಟ್ಟು ಮಾಡಿದ್ರೆ ಮನೇಲಿ ಸಂಕಷ್ಟ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತಾಮ್ರದ ಬಿಂದಿಗೆಲ್ಲೇ ಮಾಡಬೇಕು ಅಂತ ತುಂಬ ಜನ ಹೇಳಿದ್ದು ಕೇಳಿಬಿಟ್ಟು ಇರಲಿಲ್ಲ. ಹಾಗಾಗಿ ತರಬೇಕು ಅಂತ ಎಲ್ಲ ಹೊಸದನ್ನೇ ತೊಗೊಂಡೆ. ಹಾರನ ಪೋಣಿಸಾಯಿತು, ಬೇಗ ಆಗುತ್ತೆ ಪೋಣಿಸಿದ್ರೆ. ಮಧ್ಯದಕ್ಕೆ ರೋಸ್ ಹೂವು ಹಾಕಿದ್ನೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ನಮ್ಮ ಮನೆಯವರು ಅಷ್ಟರೊಳಗೆ ಎಲ್ಲ ರೆಡಿ ಮಾಡ್ತಿದ್ರು, ಅವರು ಕೂಡ ಹೆಲ್ಪ್ ಮಾಡಿದ್ರು. ಚೆನ್ನಾಗಿ ಕಾಣ್ತಿದೆ, ಮುಖ ಚೆನ್ನಾಯ್ತಲ್ವನ್ರಿ? ಸೂಪರ್ ಸೂಪರ್. ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ, ಹಾಗಾಗಿ ಸ್ವಲ್ಪ ಭಯನೂ ಆಗ್ತಿತ್ತು. ಟೈಮ್ ಕೂಡ ಬೇಗ ಬೇಗ ಹೋಗ್ತಾ ಇತ್ತು. ಅದ್ರಲ್ಲೇ ಎಲ್ಲ ರೆಡಿ ಮಾಡಿ ಪೂಜೆ ಹತ್ರ ಇಟ್ಕೊಂಡೆ. ಬ್ಯಾಕ್ ಡ್ರಾಪ್ಸ್ ಏನೂ ಇರಲಿಲ್ಲ, ಹಾಗಾಗಿ ಒಂದು ಸೀರೆ ಹಾಕಿ, ಸೀರೆನೂ ಫಸ್ಟ್ ಟೈಮ್ ಉಡಿಸ್ತಿರೋದು ಸರಿಯಾಗಿ ಬರಲ್ಲ ಅಂದ್ಬಿಟ್ಟು ನಮ್ಮ ಪಕ್ಕದ ಮನೆಯವ್ರನ್ನವ್ರಿಗೆ ಹೇಳಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಹಾಗೆ ಇಟ್ಬಿಟ್ಟು ನಮ್ಮ ಮನೆಯವ್ರು ಕೂಡ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಆಲ್ರೆಡಿ ನೈಟ್ 2:30 ಆಗಿತ್ತು. ಆಮೇಲೆ ನಮ್ಮ ಓನರ್ ಆಂಟಿ ಬಂದಿದ್ರು. ಸೀರೆ ಹಿಂಗೆಲ್ಲ ಉಡ್ಸೋದು ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿ ಕಲ್ಸನೆ ತೊಗೊಂಡೋಗಿ ಎಲ್ಲ ನೀಟಾಗಿ ಮತ್ತೊಂದ್ಸಲಿ ಉಡ್ಸ್ಕೊಂಬಂದೆ. ನಮ್ಮ ಮನೆಯವರು ಮಲಗಿ ಎದ್ದೇಳಿದ್ರು. ನಾನು ಮಲಗಲೇ ಇಲ್ಲ. ಮತ್ತೆ ಎಲ್ಲ ನೆಲ ಎಲ್ಲ ಒರೆಸ್ಬಿಟ್ಟು ಮತ್ತೆ ಬಾಗಿಲೆಲ್ಲ ಇದು ಮಾಡಿ ನಾನು ಸ್ನಾನ ಮಾಡ್ಕೊಳೋದಕ್ಕೆಲ್ಲ ಟೈಮೇ ಆಗೋಯ್ತು ಮಾರ್ನಿಂಗು. ಲಕ್ಷ್ಮೀ ದೇವಿ ಪೂಜೆ ಮಾಡೋಕ್ಕಿಂತ ಮುಂಚೆ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಕೈ ತುಂಬ ಬಳೆ, ಅರಿಶಿನ, ಕುಂಕುಮ, ಹಣೆಗೆ ಬಟ್ಟು ಎಲ್ಲ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಬೇಕು. ನಾನು ಕೂಡ ಸಿಂಪಲ್ ಆಗಿ ರೆಡಿ ಆಗಿದ್ದೆ. ಹಾಗೆ ಕಲಸಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ಹಾಕ್ತಾ ಇದ್ದೀನಿ. ಲಕ್ಷ್ಮೀ ದೇವ್ರಿಗೆ ಹಣ್ಣಿನ ಫಲದ ತಟ್ಟೆ ಹಾಗೆ ಮಡ್ಲಕ್ಕಿ ಇಡಬೇಕು. ಹಣ್ಣುಗಳು ಇಡಬೇಕಾದ್ರೆ ನಾವು 5 ಥರದ್ದು ಮತ್ತು ಬೆಸ ಇರಬೇಕು. ಅದರಲ್ಲೂ 3 ಆದರೂ ಓಕೆ, ಇಲ್ಲ 5 ಆದರೂ ಓಕೆ, ಇಡ್ಬೋದು ತಟ್ಟೆ ತುಂಬ ಹಣ್ಣುಗಳನ್ನ. ಹಾಗೆ ಮಡ್ಲಕ್ಕಿಲೂ ಅಕ್ಕಿ, ತೆಂಗಿನಕಾಯಿ, ರಾವ್ಕೆ ಕಣ, ಕಾಣಿಕೆ, ಎಲೆ, ಅಡಿಕೆ, ಬಳೆ, ಅರಿಶಿನ, ಕುಂಕುಮ ಇಷ್ಟು ಇಕ್ಕಿದ್ರೆ ಸಾಕಾಗುತ್ತೆ. ಹಾಗೆ ಪ್ರತಿಯೊಂದು ಕೂಡ ಸಾಮಾನು ತೊಗೊಬಂದು ಒಂದು ಬಟ್ಲಿಗೆಲ್ಲ ಎತ್ತಿಟ್ಟಿದ್ದೆ. ಬಟ್ ಪೂಜೆ ಮಾಡಬೇಕಾದ್ರೆ ಒಂದೇ ಸಲ ಎತ್ತಿಕೊಂಡಿರಲಿಲ್ಲ. ಫಸ್ಟ್ ಟೈಮ್ ಮಾಡ್ತಿರೋದಲ್ವ, ಒಂದೊಂದೇ ನೆನ್ಪು ಮಾಡ್ಕೊಂಡು ನಿಧಾನಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಜಾವತ್ ಪೌಡ್ರ್ ತಂದಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ತುಂಬ ಜನ ಅವ್ರಿಗೆ ಕಲ್ಲು ಸಕ್ಕರೆ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಹಾಕ್ಬಿರೋದು ತುಂಬ ಥರ ಹಾಕ್ತಾರೆ. ಬಟ್ ನಾನು ಕೇಳಿದ ಪ್ರಕಾರ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿದ್ರೆ ನಾವು ನೀರಲ್ಲಿ ಒಳಗೆ ಹಾಕಿದ್ರೆ ಸಂಜೆ ಒಳಗೆ ಎಲ್ಲದೊಂಥರ ಮೆಲ್ಟ್ ಥರ ಆಗಿಬಿಟ್ಟು ನೀರು ಸ್ಮೆಲ್ ಬರುತ್ತೆ. ಅಷ್ಟು ಒಳ್ಳೇದಲ್ಲ ನೀರೊಳಗೆ ಹಾಕಿದ್ರೆ. 2 ಕಲಸ ಇಡ್ತಾರಲ್ವ, ಅದಕ್ಕಾದರೆ ಮೇಲ್ಗಡೆ ಅಕ್ಕಿ ಹಾಕಿರ್ತಾರಲ್ಲ, ಅದಕ್ಕಾದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾರೆ. ನೆಕ್ಸ್ಟ್ ನಾನಿಲ್ಲಿ ಲಾವಂಚ ಬೇರು ಹಾಕ್ತಾ ಇದ್ದೀನಿ. ಇದ್ರೊಳಗೇ ಕೆಂಪು ಮಣೆ ಮತ್ತು ಕವಡೆ, ಲಾವಂಚ ಬೇರು ಇಷ್ಟಿತ್ತು.
ಹಬ್ಬದ ಟೈಮಲ್ಲಿ ಸಪ್ರೇಟ್ ಪ್ಯಾಕೆಟ್ ಮಾಡಿಬಿಟ್ಟು 10 ರೂಪಾಯಿ ಈ ಥರ ಮಾರ್ತಾ ಇರ್ತಾರೆ. ಹಾಗಾಗಿ ನಮಗೆ ಒಂದೇ ಕಡೆ ಸಿಗುತ್ತೆ. ಜಾವತ್ ಪೌಡ್ರ್ ಇವಾಗ ಹಾಕ್ತಾ ಇರೋದು. ಆಮೇಲೆ ತಾರವಿನ ಬೀಜ, ಒಂದು ಬೆಳ್ಳಿಕಾಯಿನಿತ್ತು ನಮ್ಮ ಮನೆಯಲ್ಲಿ, ಅಷ್ಟನ್ನ ಹಾಕಿದೆ ನಾನು. ನಮ್ಮ ಮನೆಯವರು ಆಲ್ರೆಡಿ ಮನೆ ದೇವ್ರದ್ದು ಪೂಜೆ ಮಾಡ್ತಾ ಇದ್ರು. ಅವರು ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ರು. ಬ್ರಾಹ್ಮಿ ಮುಹೂರ್ತ ಒಳಗಡೆ ಪೂಜೆ ಆಗಬೇಕು ಅಂತ, 6 ಗಂಟೆ ಒಳಗಡೆ ಅಷ್ಟೊಳಗೆ ಪೂಜೆ ಮಾಡು ಅಂತ ನಮ್ಮ ಮನೆಯವರು ಹೇಳ್ತಾನೆ ಇದ್ರು. ನಾನು ಇವಾಗ ಪಚ್ಚಕರ್ಪೂರ ಹಾಕ್ತಾ ಇದ್ದೀನಿ. ಲಕ್ಷ್ಮೀ ದೇವಿಗೆ ಇವೆಲ್ಲ ಇಷ್ಟ ಆಗುತ್ತಂತೆ. ಹಾಗೆ ಪಚ್ಚಕರ್ಪೂರ, ಜಾವತ್ ಪೌಡ್ರು ಸ್ಮೆಲ್ಲುನ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಸ್ಮೆಲ್ಲು ಲಕ್ಷ್ಮೀ ದೇವರಿಗೆ ತುಂಬ ಇಷ್ಟ ಆಗುತ್ತೆ. ನಾವು ಪೂಜೆ ಮಾಡೋದು ಕೂಡ ಲಕ್ಷ್ಮೀ ದೇವರಿಗೆ ತೃಪ್ತಿ ಆದರೆ ನಮಗೂ ಕೂಡ ಒಳ್ಳೇದಾಗುತ್ತೆ ಅಂತ ಇದನ್ನೆಲ್ಲ ನೀರಿಗೆ ಹಾಕ್ತಾರೆ. ನಾನು ಕೂಡ ಇದನ್ನೆಲ್ಲ ಹಾಕ್ಬಿಟ್ಟು ಈ ವಿಳೆದೆಲೆ 5 ಇಕ್ಬೇಕು, ಇಲ್ಲಾಂದರೆ ಮಾವಿನೆಲೆ ಇಡ್ಬೋದು. ನಾನು ವಿಳೆದೆಲೆನೇ ಇಡ್ತಾ ಇದ್ದೀನಿ. ಮಾವಿನೆಲೆ ತಂದುಬಿಟ್ಟು ಅದನ್ನು ತೋರಣ ಮಾಡಿ ಬಾಗಿಲು ಕಟ್ಟಿದ್ದೆ. ಈಗೆಲ್ಲ ಇಟ್ಟಾದ್ಮೇಲೆ ಲಾಸ್ಟಿಗೆ ಮುಕ್ಕೊಡನೆಲ್ಲ ಕಾಯಿಗೆ ಕಟ್ಬಿಟ್ಟು ಇಟ್ಟಿದ್ದೆ. ಇದನ್ನ ಇಟ್ಟರೆ ನಾವು ಪ್ರತಿಷ್ಠಾಪನೆ ಮಾಡ್ದಂಗೆ. ಕೆಳಗಡೆ ತಾಮ್ರ ತಟ್ಟೆ ಇಟ್ಬಿಟ್ಟು ಅಕ್ಕಿ ಹಾಕಿದ್ದೀನಿ. ಫಸ್ಟ್ ಟೈಮ್ ಆಗಿದ್ದರಿಂದ ಎಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ, ಎಲ್ಲ ಜೋಡಿಸಿಟ್ಟಿದ್ದೆ ರಾತ್ರಿನೇ. ಹಾಗೆ ನಾನು ರಾತ್ರಿನೇ ತೆಂಗಿನಕಾಯಿಗೆಲ್ಲ ಲಕ್ಷ್ಮೀ ಮುಕ್ಕೊಡನೆಲ್ಲ ಕಟ್ಟಿ ಸಪ್ರೇಟ್ ಇಕ್ಕಿದ್ದೆ. ಇವಾಗ ಅದನ್ನೆಲ್ಲ ಇಟ್ಬಿಟ್ಟು ಹಾರ ಹಾಕ್ತಾ ಇದ್ದೀನಿ. ಹಾಗೆ ಕಳಸಕ್ಕೆ ನಾವು ಮಾಂಗಲ್ಯ ಹಾಕಬೇಕು. ಅರಿಶಿನ ಕೊಂಬಲ್ಲಿ ಕಟ್ಟಿದ್ದೀನಿ. ಮೊದಲೇ ಕಟ್ಟಿದ್ದೆ ಕಳಸಕ್ಕೆ, ಹಾಗಾಗಿ ಇವಾಗೇನು ಹಾಕಿಲ್ಲ, ಹಾರನ ಹಾಕ್ತಾ ಇದ್ದೀನಿ. ಇದು ರೆಡಿಮೇಡ್ ಬರುತ್ತಲ್ಲ ಪ್ಯಾಕೆಟ್, ಅದು ತೊಗೊಂಬಂದಿದೆ. ಬಟ್ ಈ ಥರ ಹಾಕ್ಬೇಕಾದ್ರೆ ಹಂಗಾಗಿ ಕಟ್ ಆಗ್ತಾ ಇತ್ತು. ಎಷ್ಟೊಂದು 10 ನಿಮಿಷ ಇಲ್ಲೇ ಟೈಮ್ ವೇಸ್ಟ್ ಆಗೋಯ್ತು. ಮನೇಲಿ ನಾವೇ ಮಾಡ್ಕೊಂಡಿದ್ದೆ ಚೆನ್ನಾಗಿರೋದು ಅನ್ನಿಸ್ತು. ಕೊನೆಗೆ ಅದರಲ್ಲೇ ಕಟ್ಟಾಗಿದ್ದು ಸ್ವಲ್ಪ ಸಣ್ಣನೇ ಆಗಿದ್ರೂ ಆಗುತ್ತೆ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಮನೆಯವ್ರದ್ದು ಅಷ್ಟರೊಳಗೆ ಮನೆ ದೇವ್ರದ್ದು ಪೂಜೆ ಕೂಡ ಆಗಿತ್ತು. ಹಾಗಾಗಿ ನೆಕ್ಸ್ಟ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ದೀಪನೆಲ್ಲ ಹಚ್ಕೊಡೋಕ್ಕೆ ಅಂತ ಬಂದರು. ಹಾಗೆ ನಾನು ಬಾಗಿಲಿಗೇನು ಅರಿಶಿನ ಕುಂಕುಮನೇ ಇಟ್ಟಿರಲಿಲ್ಲ. ದೀಪನೆಲ್ಲ ಹಚ್ಕೊಡ್ತೀನಿ, ನೀನು ಹೋಗಿ ಅರಿಶಿನ ಕುಂಕುಮ ಇಡು ಅಂತ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗೆ ಲಕ್ಷ್ಮೀ ದೇವರಿಗೆ ಗಂಧನೂ ಇಷ್ಟ, ಹಾಗಾಗಿ ಗಂಧನೂ ಕೂಡ ಇಡೋಣ ಅಂದ್ಬಿಟ್ಟು ಗಂಧನೆಲ್ಲ ತೆಗೆದುಕೊಂಡು ಬಾಗಿಲಿಗೆ ಹಾಗೆ ದೇವರಿಗೆ ಎಲ್ಲ ತಕ್ಕೂ ಕೂಡ ಇಡ್ತಾ ಇದ್ದೀನಿ. ಬಾಗಿಲಿಗೂ ಕೂಡ ಎಲ್ಲ ಬರೆದ್ಬಿಟ್ಟು ಗಂಧದಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೇನೆ. ಬಾಗಿಲನ್ನೆಲ್ಲ ಒರೆಸಿದ್ದೆ, ಬಟ್ ಅರಿಶಿನ ಕುಂಕುಮ ಇಡೋಷ್ಟರಲ್ಲೇ ಟೈಮ್ ಆಗಿತ್ತು. ಬೆಳಿಗ್ಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದನ್ನೆಲ್ಲ ನಾವು ಮೊದಲೇ ಮಾಡ್ಕೊಂಡ್ಬಿಡ್ಬೇಕು. ನಿಜ ಬೆಳಿಗ್ಗೆ ಟೈಮಲ್ಲಿ ಪೂಜೆ ಮಾಡಬೇಕಾದ್ರೆ ಮಾಡೋಕ್ಕೆ ಹೋದರೆ ತುಂಬಾ ಟೈಮ್ ಹಿಡಿಯಿತು. ನಮ್ಮ ಮನೆಯವ್ರು ಹೆಲ್ಪ್ ಮಾಡಿದ್ದಕ್ಕೆ ಬೆಳಿಗ್ಗೆ ಟೈಮಿಗೆ ಕರೆಕ್ಟಾಗಿ ಪೂಜೆ ಆಯಿತು, ಸಮಾಧಾನ ಕೂಡ ಆಯಿತು. ಪೂಜೆ ಎಲ್ಲ ಮುಗೀತು. ಅಷ್ಟೊತ್ತಿಗೆ ವಿಡಿಯೋ ಕೂಡ ಆಫ್ ಆಗಿಬಿಟ್ಟಿದೆ. ತುಂಬ ಹೊತ್ತು ಪೂಜೆ ಮಾಡಬೇಕಾದ್ರೆ ನೋಡೇ ಇರಲಿಲ್ಲ. ಪೂಜೆ ಎಲ್ಲ ಆಗಿದ್ದು ದೀಪ ಎಲ್ಲ ನಮ್ಮ ಮನೆಯವ್ರು ಕೂಡ ಗಂಟೆ ಅಲ್ಲಾಡಿಸಿದ್ರು. ಹೆಣ್ಮಕ್ಳು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಗಂಟೆ ಅಲ್ಲಾಡಿಸ್ಬಾರ್ದು ಅಂತ ಹೇಳ್ತಾರೆ. ಅಷ್ಟರಲ್ಲೆಲ್ಲ ಅವ್ರು ಗಂಟೆ ಅಲ್ಲಾಡಿಸಿದ್ರು. ನಾನೆಲ್ಲ ಆರತಿ ಎಲ್ಲ ಬೆಳಗ್ಗೆ ಕಾಯಿ ಹೊಡೆದೆ. ಹಾಗೆ ಬೆಳಿಗ್ಗೆ ಹೊತ್ತು ನಾವು ನೈವೇದ್ಯ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಹಾಲು, ಹಣ್ಣು, ಕಾಯಿ, ಬಾಳೆಹಣ್ಣೆ ಎಡೆ ಮಾಡಿ ಪೂಜೆ ಮುಗಿಸ್ದೆ. ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ಮಾಡಿದ್ರು. ಪೂಜೆ ಮುಗಿಸಿದ್ಮೇಲೆ ಮಲಗಬಾರ್ದು, ಹಾಗಾಗಿ ನನ್ನ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಮಧ್ಯಾಹ್ನ 1-2 ಗಂಟೆ ಹಂಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೋಳಿಗೆ, ಒಬ್ಬಟ್ಟಿನ ಸಾಂಬಾರು, ಕೋಸಂಬರಿ, ಅನ್ನ ಸಾಂಬಾರು ಇಷ್ಟೇ ಮಾಡಿದ್ದು. ಮಧ್ಯಾಹ್ನ ಮಾಡಿಬಿಟ್ಟು 4 ಗಂಟೆ ಹಂಗೆ ಎಡೆ ಮಾಡಿ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬಂದು ಮತ್ತೆ ದೀಪನೆಲ್ಲ ಹಚ್ಚಿ ಇದು ಮಾಡ್ತಿದ್ದಾರೆ. ಹಾಗೆ ಅರಿಶಿನ ಕುಂಕುಮಕ್ಕೆ ತುಂಬ ಜನ ಬಂದಿದ್ರು. ಅದನ್ನೆಲ್ಲ ಏನು ವೀಡಿಯೋ ಮಾಡ್ಕೊಂಡಿಲ್ಲ. ನಾವು ಕೂಡ ಬೇರೆ ಮನೆಗೆಲ್ಲ ಹೋಗ್ಬಿಟ್ಟು ಬಂದೆ. ತುಂಬ ಖುಷಿ ಅನ್ನಿಸ್ತು. ಫಸ್ಟ್ ಟೈಮ್ ಮಾಡಿದ್ರು ಎಷ್ಟು ಸಮಾಧಾನ ಅನ್ನಿಸ್ತು. ನೈಟೆಲ್ಲ ನಿದ್ದೆಗೆಟ್ಟಿದ್ರು ಕೂಡ ನಿದ್ದೆ ಮತ್ತು ತೂಗುಡಿಕೆ ಏನು ಬರಲೇ ಇಲ್ಲ. ಒಂಥರ ಸಮಾಧಾನ, ಖುಷಿ ಆಯಿತು. ಮನೆಯಲ್ಲಿ ಏನೋ ಪಾಸಿಟಿವ್ ವೈಬ್ಸ್ ಅಂತೂ ತುಂಬಾ ಇತ್ತು. ವರಮಹಾಲಕ್ಷ್ಮಿ ಹಬ್ಬ ಈ ರೀತಿ ಕಳೀತು. ಇದು ನೆಕ್ಸ್ಟ್ ಡೇ ಸಂಜೆ 5:30 ಹಂಗೆ ದೇವ್ರನ್ನ ಕಳಿಸೋಣ ಅಂತ. ಕೆಲವೊಬ್ರು ಹಬ್ಬದ ದಿವಸನೇ ಕಳಿಸ್ತಾರೆ, ಬಟ್ ಈ ಸಲ ಪೌರ್ಣಮಿ ಬಂದಿರೋದ್ರಿಂದ ಅವತ್ತೇ ಕಳಿಸ್ಬಾರ್ದು ಅಂತ ನೆಕ್ಸ್ಟ್ ಡೇ ಸಂಜೆ 5:30ಗೆ ನಾನು ಕದಲಿಸೋಣ ಅಂದ್ಬಿಟ್ಟು ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ. ನೈವೇದ್ಯಕ್ಕೆ ಬಾಳೆಹಣ್ಣು ರಸನ ಹಾಗೆ ಪುಳಿಯೋಗರೆ ಮಾಡಿದ್ದೆ. ಹಾಗೆ ಆರತಿ ಮಾಡಿ ದೇವರಿಗೆ ದೃಷ್ಟಿ ತೆಗ್ದು ನಾವು ನೆಕ್ಸ್ಟ್ ದೇವ್ರನ್ನ ಕದಲಿಸ್ಬೇಕು. ಹಾಗೆ ಲಕ್ಷ್ಮೀ ದೇವ್ರನ್ನ ಪೂಜೆ ಮಾಡೋಕ್ಕಿಂತ ಮುಂಚೆ ವಿಘ್ನೇಶ್ವರನ ಕೂಡ ಪ್ರತಿಷ್ಠಾಪನೆ ಮಾಡಬೇಕು. ಹಾಗೆ ದೇವರಿಗೆ ಲಾಸ್ಟ್ ಅಲ್ಲಿ ಆರತಿ ಮಾಡಿ ಅದನ್ನ ದೇವರಿಗೆ ದೃಷ್ಟಿ ಇಟ್ಟು ಆಮೇಲೆ ನಾವು ಮನಸ್ಸಲ್ಲಿ ಮತ್ತೆ ಒಂದ್ಸಲಿ ಬೇಡ್ಕೊಂಡು
ಕುತ್ಕೊಂಡು ಒಂದು 5 ನಿಮಿಷ ಕುತ್ಕೊಂಡು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಬೇಡ್ಕೊಂಡು ಮನೆಗೆ ಮಕ್ಕಳಿಗೆಲ್ಲ ಒಳ್ಳೇದು ಮಾಡಪ್ಪ ಅಂತ ಇವಾಗ ದೇವ್ರನ್ನ ಕದಲಿಸ್ತಾ ಇದ್ದೀನಿ. ದೇವ್ರ ಬಲಭಾಗಕ್ಕೆ 3 ಸಲ ಈ ಥರ ಮಾಡಬೇಕು. ವಿಘ್ನೇಶ್ವರ್ಗೂ ಮತ್ತು ಲಕ್ಷ್ಮೀ ದೇವ್ರಿಗೂ. ಆಮೇಲೆ ಟೇಬಲ್ ಇರುತ್ತಲ್ವ ಅದನ್ನು ಕೂಡ ಜರುಗಿಸ್ಬೋದು, ಇಲ್ಲಾಂದರೆ ಕಲಸ ಇರುತ್ತಲ್ವ ಅದನ್ನು ಹಿಂಗೆ 3 ಸಲ ಎತ್ತಿದ್ರೆ ನಾವು ಕದಲಿಸಿದ ಲೆಕ್ಕ. ನಾವು ಇದನ್ನು ನೆಕ್ಸ್ಟ್ ಡೇ ಕದಲಿಸೋದ್ರಿಂದ 2 ದಿವಸ ಆಗುತ್ತೆ ಅಂದ್ಬಿಟ್ಟು ನಾನು ಕದಲಿಸ್ಬಿಟ್ಟು ಹಾಗೆ ಬಿಟ್ಟು ಇನ್ನೊಂದು ನೆಕ್ಸ್ಟ್ ಡೇಗೆ ತೆಗೆಯೋಣ ಅಂದ್ಕೊಂಡೆ. ಇದು ಬಂದು ನಮ್ಮ ಓನರ್ ಆಂಟಿ ಮನೇಲೇ ಮಾಡಿದ್ರು. ಅವ್ರ ಮನೇಲೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ದೇವ್ರ ಮನೇಲೇ ಕೂರಿಸಿದ್ರು. ಹಾಗೆ ಅವ್ರ ಮನೆಗೂ ಕೂಡ ಹೋಗಿದ್ನಲ್ಲ, ಹಾಗಾಗಿ ಹಂಗೆ ವಿಡಿಯೋ ಮಾಡಿಕೊಂಡೆ. ತುಂಬ ಜನ ಮನೆಗೆ ಹೋಗಿದ್ವಿ, ತುಂಬ ಜನ ಕೂಡ ಬಂದಿದ್ರು ಕುಂಕುಮಕ್ಕೆ. ತುಂಬ ಖುಷಿ ಆಯ್ತು. ಹಾಗೆ ನಾವು ಮನೇಲಿ ಲಕ್ಷ್ಮೀ ದೇವ್ರನ್ನ ಇಟ್ಕೊಂಡ್ರೆ ನೀಟಾಗಿ ಮತ್ತೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡಬೇಕು. ನೆಕ್ಸ್ಟ್ ಡೇ ನಾನು ಕೂಡ ಹಾಗೆಲ್ಲ ಮಾಡಿದ್ದೆ. ಇವತ್ತಿಗೆ 2 ದಿವಸ ಆಗುತ್ತಲ್ಲ ತೆಗಿಬಾರ್ದು ಅಂತ. ಇದು ಬಂದ್ಬಿಟ್ಟು ಸಂಡೇ. ಅಲ್ಲಿಗೆ 3 ದಿವಸ ಆಯಿತು. ಹಬ್ಬ ಆಗಿದ್ದು ಶುಕ್ರವಾರ ಅಲ್ವಾ, ಹಾಗಾಗಿ ಇವಾಗ ಮಾರ್ನಿಂಗ್ ಎದ್ಬಿಟ್ಟು ಮುಖನೆಲ್ಲ ತೊಳ್ಕೊಂಡು ತೆಗೆದ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಎಲ್ಲ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ದೇವ್ರ ಮೇಲೆಲ್ಲ ಹಾಕಿರ್ತೀವಲ್ಲ, ಸರ ಆಗಿರ್ಬೋದು, ಸೀರೆ ಆಗಿರ್ಬೋದು, ಅದನ್ನೆಲ್ಲ ನಾವು ಮೈ ಮೇಲೆ ಹಾಕ್ಬಿಟ್ಟು ಆಮೇಲೆ ಎತ್ತಿಡಬೇಕು. ಹಾಗೆ ಲಕ್ಷ್ಮೀ ದೇವರಿಗೆ ಉಡ್ಸಿರೋ ಅಂಥ ಸೀರೆನಾಗಲಿ ಒಡವೆನಾಗಲಿ ಬೇರೆಯವ್ರಿಗೆ ಕೊಡಬಾರ್ದು, ಹಾಕೋದಕ್ಕೆ ನಾವೇ ಯೂಸ್ ಮಾಡಬೇಕು. ಹಾಗಾಗಿ ಎಲ್ಲನೂ ಎತ್ತಿಡ್ತಾ ಇದ್ದೀನಿ. ಹಾಗೆ ಸರ ಕೂಡ ಹಾಕ್ಕೊಂಡು ಎಲ್ಲನೂ ಒಂದ್ಸಲ ಹಾಕ್ಕೊಬೇಕು ನಾವು ಮೈ ಮೇಲೆ. ನಾವು ಕಳಸ ಇಟ್ಟಿರ್ತೀವಲ್ವ, ಅದಕ್ಕೆ ನೀರು ಹಾಕಿರ್ತೀವಲ್ವ, ಕಳಸದ ನೀರನ್ನ ಕೂಡ ನಾವು ಗಿಡಕ್ಕೆ ಹಾಕ್ತಾರೆ ಕೆಲವರು. ಅದನ್ನ ನಾವು ಸ್ನಾನ ಮಾಡಬೇಕಾದ್ರೆ ಬಳಸಿದ್ರೆ ತುಂಬಾನೇ ಒಳ್ಳೇದು. ನಾನು ಕೂಡ ಸೀರೆನೆಲ್ಲ ಒಂದ್ಸಲ ಸುಮ್ಮನೆ ಮೈ ಮೇಲೆ ಹಾಕೊಂಡಿದ್ದೆ. ಫಸ್ಟ್ ಟೈಮ್ ಮಾಡಿದ್ದಲ್ವ, ತುಂಬಾನೇ ಖರ್ಚು ಬಂತು. ಅದಕ್ಕೆ ಸಿಂಪಲ್ ಆಗಿರೋ ಸೀರೆ ತಗೊಂಡಿದ್ದೆ. ಹಾಗೆ ಎಲ್ಲನೂ ತೆಗೆದ್ಬಿಟ್ಟು ಅಕ್ಷತೆ ಎಲ್ಲ ಚಲಿತಲ್ವ ಅಲ್ಲೇ ಗುಡಿಸ್ಬಿಟ್ಟು ಎಲ್ಲ ಎತ್ತಿರ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.